ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಒಂದು ಎಜು ಇನ್ಫೋ ಅಪ್ಡೇಟ್ನಲ್ಲಿ ಒಂದು ಬಿಗ್ಗೆಸ್ಟ್ ಲೇಟೆಸ್ಟ್ ಅಪ್ಡೇಟ್ ಇದೆ. ಏನು ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ವ್ಯೂನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇದೆಲ್ಲ ಇದೆ, ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ದೀರಾ, ಒನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಏನಕ್ಕಂದರೆ ತುಂಬ ಜನ 7th ಪೇ ಕಮಿಷನ್ ಕುರಿತಂತೆ ತುಂಬ ಅಪ್ಡೇಟ್ಸನ್ನು ಕೇಳ್ತಾಯಿದ್ರಿ. ಅದರ ರಿಲೇಟೆಡ್ ಇವಾಗ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ. ಯಾವಾಗ ಜಾರಿಗೆ ತರ್ತಾರೆ, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲ ಕೂಡ ತಿಳಿಸ್ಕೊಟ್ಟಿದ್ದೇವೆ. ಆಗಸ್ಟಲ್ಲಿ ಅದ್ರ ಬಗ್ಗೆ ಕನ್ಫರ್ಮೇಷನ್ ಕೊಡ್ತಾರೆ ಅಂತ ಹೇಳಿದೆ. ಬಟ್ ಇವಾಗ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಿದೆ. ಏನು ಲೇಟೆಸ್ಟ್ ಅಪ್ಡೇಟ್ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಬರ್ತಿರ್ತಕ್ಕಂಥ ಮೇನ್ ನ್ಯೂಸ್ ಏನಂದರೆ, ಏನು 7th ಪೇ ಕಮಿಷನ್ ಕುರಿತಂತೆ ಆಲ್ಮೋಸ್ಟು ಜುಲೈ 4 ಏನು ಸಚಿವ ಸಂಪುಟ ನಡೆದಿತ್ತು, ಆವಾಗ ಅದನ್ನು ಜಾರಿಗೆ ತರ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅವಾಗ ಕೂಡ ಜಾರಿಗೆ ತಂದಿಲ್ಲ. ಬಟ್ ಇವಾಗ ಏನು ನೆಕ್ಸ್ಟು ಮುಂಗಾರು ಅಧಿವೇಶನ ನಡೀತಾ ಇದೆ. ಇನ್ನು ನಾಳೆಯಿಂದ ಮಂಡೆಯಿಂದ ಮುಂಗಾರು ಅಧಿವೇಶನ ನಡೀತಿದೆ. ಅದರಲ್ಲಿ ಇವಾಗ ಪ್ರಮುಖ ವಿಷಯ ಬಂದು 7th ಪೇ ಕಮಿಷನ್ ವಿಷಯನೇ ಆಗಿದೆ ಅಂತ ಇವಾಗ ಆಲ್ಮೋಸ್ಟ್ ಕೆಲವೊಂದು ರೂಮರ್ಸ್ಗಳು ಮತ್ತು ಇನ್ಫಾರ್ಮೇಷನ್ಗಳು ಬರ್ತಾ ಇದೆ. ಇದು ನಿಜನಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಇವಾಗ ಇದರಲ್ಲಿ ಬಂದಿರತಕ್ಕಂತಹ ಅಪ್ಡೇಟ್ಗಳ ಪ್ರಕಾರ 7th ಪೇ ಕಮಿಷನ್ ಮತ್ತು OPC ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ಅದನ್ನು ಜಾರಿಗೆ ತರೋ ಚಾನ್ಸಸ್ ಜಾಸ್ತಿ ಇದೆ. ಏನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು BJP NPS ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ತಂದಿತ್ತು, ಅದನ್ನು ರಿಮೂವ್ ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತಾರಾ ಇಲ್ವಾ ಅಂತ ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಜನ ಕೂಡ ವೆಯ್ಟ್ ಮಾಡ್ತಾಯಿದ್ದಾರೆ, ಓಲ್ಡ್ ಪೆನ್ಷನ್ ಸ್ಕೀಮನ್ನು ತರ್ತಾರಾ ಇಲ್ವಾ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಅದನ್ನು ಕೂಡ ತರೋ ಚಾನ್ಸಸ್ ಜಾಸ್ತಿ ಇದೆ. ಇವಾಗ ಮೋನ್ ಫೋಕಸ್ ಅನ್ನು ಬಂದು 7th ಪೇ ಕಮಿಷನ್ ಯಾವಾಗ ಜಾರಿಗೆ ಬರುತ್ತೆ ಅಂದರೆ, ನಾಳೆಯಿಂದ ಏನು ಮಂಡೆಯಿಂದ ಮುಂಗಾರು ಅಧಿವೇಶನ ನಡೆಯಲಿದೆ. ಅದರಲ್ಲಿ ಈ ಎರಡು ವಿಷಯಗಳ ಬಗ್ಗೆ ಆದಷ್ಟು ಜಾಸ್ತಿ ಚರ್ಚೆ ಆಗುತ್ತೆ ಅಂತ ಇನ್ಫಾರ್ಮೇಷನ್ಗಳು ಬರ್ತಾ ಇದೆ. ಅದರಲ್ಲಿ ಫಸ್ಟ್ನೇ ವಿಷಯ ಬಂದು 7th ಪೇ ಕಮಿಷನ್. ಇವಾಗ ಆಲ್ರೆಡಿ ಬಂದು ಮಧ್ಯಂತರ ವರದಿ ಅಂತ 27.5% ಏನು ಹೈಕ್ ಇದೆ, ಅದರಲ್ಲಿ 17% ಹೈಕನ್ನು ಆಲ್ರೆಡಿ ಮಧ್ಯಂತರ ಪರಿಯವರೆಗೆ ನೀಡಲಾಗಿದೆ. ಇನ್ನು ರಿಮೈನಿಂಗ್ ಏನಿದೆ 10.5% ಅದನ್ನು ಇವಾಗ ಪರಿಷ್ಕೃತ ಬಜೆಟ್ನಲ್ಲಿ ಮಂಡನೆಯನ್ನು ಮಾಡಿ ಅದಾದ ನಂತರ ಜಾರಿಗೆ ತರಬೇಕು ಅಂತ ಕೆಲವೊಂದು ಇನ್ಫಾರ್ಮೇಷನ್ಗಳು ಆಲ್ರೆಡಿ ಬರ್ತಾ ಇದೆ. ಇದ್ರ ಬಗ್ಗೆ ಆಲ್ರೆಡಿ ಹಣಕಾಸು ಸಚಿವಾಲಯದ ಕೂಡ ಆಲ್ರೆಡಿ ಗೌರ್ಮೆಂಟ್ ಕೂಡ ಒಂದು ಸಲ ಮಾತುಕತೆಯನ್ನು ಮಾಡಿದ್ದು. ಇದಕ್ಕೆ ಆಲ್ಮೋಸ್ಟ್ ಬಜೆಟ್ನಲ್ಲಿ 14,000 ಕೋಟಿ ಹಣವನ್ನು ಕೂಡ ಮೀಸಲಿಟ್ಟು ಆಗಿದೆ. ಬಟ್ ಇದನ್ನು ಸಂಪೂರ್ಣವಾಗಿ ಜಾರಿಗೆ ತಂದಿಲ್ಲ. ಬಟ್ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, 14,000 ಕೋಟಿ ಹಣವನ್ನು ನಾವು ಆಲ್ರೆಡಿ ಬಜೆಟ್ನಲ್ಲಿ ನಾವು ಮೀಸಲಿಟ್ಟಿದ್ದೀವಿ, ಆದಷ್ಟು ಬೇಕಂದ್ರೆ ಇದನ್ನು ನಾವು ಜಾರಿಗೆ ತರ್ತೀವಿ ಅಂತ ಸಾಕಷ್ಟು ಬಾರಿ ಕೂಡ ಹೇಳ್ತಿದ್ದಾರೆ. ವೇತನ ಪರಿಷ್ಕರಣೆಯಲ್ಲಿ ಇದನ್ನು ಅಥವಾ ಭತ್ಯೆ ಪರಿಷ್ಕರಣೆಯಲ್ಲಿ ಆಗೋದು ಎಂದು ಆಲ್ಮೋಸ್ಟ್ ಇಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಮಾತ್ರ ಇದನ್ನು ತೀರ್ಮಾನ ಕೈಗೊಳ್ಳಲಾಗುತ್ತೆ. ಇವಾಗ ವೇತನ ಪರಿಷ್ಕರಣೆ ಅಂದರೆ ಇವಾಗ ಏನು 7th ಪೇ ಕಮಿಷನ್ 27% ಏನಿದೆ ಅದನ್ನು ಹೈಕ್ ಮಾಡ್ತಾರೆ. ಇನ್ನು ಭತ್ಯೆ ಅಂದರೆ DA ಮತ್ತು ಫಿಟ್ಮೆಂಟು ಮತ್ತು ಪೆನ್ಷನ್ ಸ್ಕೀಮ್ಸು ಈ ಥರ ಏನಾದರೂ ಇದನ್ನು ಮಾತ್ರ ಕೇವಲ ಜಾರಿಗೆ ತರ್ತಾರೆ ಅಂತ ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ಆಫ್ಟರ್ ಇಲ್ಲಿ ಮುಂಗಾರು ಅಧಿವೇಶನ ಆದ ನಂತರ ನನಗೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಆಲ್ಮೋಸ್ಟ್ ಇದರಲ್ಲಿ 27.5% ಸ್ಯಾಲ್ರಿನ ಹೈಕ್ ಮಾಡಲಿಕ್ಕೆ ಇವಾಗ 7th ಪೇ ಕಮಿಷನ್ ಏನು ವರದಿ ಜಾರಿಗೆ ಬಂದಿತ್ತು, ಅದರಲ್ಲಿ ಮಧ್ಯಂತರ ವರದಿ ಅಂತ ಆಲ್ರೆಡಿ 17% ಹೈಕನ್ನು ಮಾಡಿದ್ದಾರೆ. ಇನ್ನು ರಿಮೈನಿಂಗನ್ನು ಮಾಡ್ತಾರೆ ಅಥವಾ ಕೇವಲ ಭತ್ಯೆಗಳನ್ನು ಮಾತ್ರ ಮಾಡ್ತಾರೆ ಅಂತ ಇನ್ನು ನಾಳೆ ನಿಮಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ತಿಳಿದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.